ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅನಿತಾ ಯೂಟ್ಯೂಬ್ ಚಾನಲ್. ನಾನು ಯಾರ ಬಗ್ಗೆ ಹೇಳಕ್ಕೆ ಹೊರಟಿದ್ದೀನಿ ಅಂತ ಆಲ್ರೆಡಿ ನಿಮಗೆ ತಮ್ನೇಲ್ ನೋಡಿ ಅರ್ಥ ಆಗಿರುತ್ತೆ. ಹಾಗಾದರೆ ಬನ್ನಿ, ಇವತ್ತು ನಾವು ಸರ್ ಎಂ ವಿಶ್ವೇಶ್ವರಯ್ಯನವರ ಊರು, ಅವರ ಮನೆ ಮತ್ತು ಅವ್ರ ಸಮಾಧಿ ಹೇಗಿದೆ, ಎಲ್ಲಿದೆ, ಜೊತೆಗೆ ಅವ್ರ ಬಗ್ಗೆ ಒಂದಿಷ್ಟು ಮಾಹಿತಿನ ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ. ಸರ್ ಎಂ ವಿಶ್ವೇಶ್ವರಯ್ಯನವರು 1860 ಸೆಪ್ಟೆಂಬರ್ 15ನೇ ತಾರೀಕು ಜನಿಸ್ತಾರೆ. ಇವರು ಮೂಲತಃ ಆಂಧ್ರ ರಾಜ್ಯದ ಮೋಕ್ಷಗುಂಡಂ ಅನ್ನೋ ಒಂದು ಪುಟ್ಟ ಹಳ್ಳಿಗೆ ಸೇರಿರುವಂಥವರು. ಇಲ್ಲಿ ಈ ಮುದ್ದೇನಹಳ್ಳಿಗೆ ಜೀವನೋಪಾಯಕ್ಕಾಗಿ ಬಂದು ನೆಲೆಸಿರ್ತಾರೆ. ಇವರ ತಂದೆ ಶ್ರೀನಿವಾಸ ಶಾಸ್ತ್ರಿ ಸಂಸ್ಕೃತ ವಿದ್ವಾಂಸರಾಗಿರ್ತಾರೆ, ತಾಯಿ ವೆಂಕಟಲಕ್ಷ್ಮಿ. ಹೀಗಿರಬೇಕಾದ್ರೆ ಇವರ ನಿತ್ಯದ ಬದುಕು ತುಂಬ ಕಷ್ಟ ಮತ್ತು ಬಡತನದಲ್ಲಿ ಸಾಗ್ತಾ ಇರುತ್ತೆ. ಸರ್ ಎಂ ವಿಶ್ವೇಶ್ವರಯ್ಯನವರು 15ನೇ ವರ್ಷದಲ್ಲಿರುವಾಗ ಅವರ ತಂದೆ ನಿಧನರಾಗ್ತಾರೆ. ಆಮೇಲೆ ಅವರ ಸೋದರ ಮಾವ ಮತ್ತು ಅವರ ಅಮ್ಮನ ಸಹಾಯ ಪಡೆದು ಬೆಂಗಳೂರಿಗೆ ವಿದ್ಯಾಭ್ಯಾಸನ ಮುಂದುವರ್ಸೋಕ್ಕೆ ಬರ್ತಾರೆ. ಈಗ ಇಲ್ಲಿ ನೋಡ್ತಾ ಇದ್ರಲ್ಲ ನೀವು ಲೈಟ್ ಕಂಬ, ಈ ಲೈಟ್ ಕಂಬದ ಕೆಳಗಡೆನೇ ಸರ್ ಎಂ ವಿಶ್ವೇಶ್ವರಯ್ಯನವರು ಬಾಲ್ಯದಲ್ಲಿದ್ದಾಗ ಓದ್ಕೊಳ್ತಾ ಇದ್ದರು. ಮತ್ತು ಈಗ ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ಲ ಬಿಲ್ಡಿಂಗು, ಇದನ್ನು ವಿಶ್ವೇಶ್ವರಯ್ಯನವರು 1937 ಮತ್ತು 38ನೇ ಇಸ್ವಿನಲ್ಲಿ ಈ ಬಂಗ್ಲೆಯನ್ನು ಕಟ್ತಾರೆ. ಈಗ ಈ ಬಂಗ್ಲೆನಲ್ಲಿ ಅವರ ವಸ್ತುಗಳನ್ನು ಸಂಗ್ರಹ ಮಾಡಿದ್ದಾರೆ. ನೀವು ನೋಡ್ತಾ ಇರ್ಬೋದು ಈಗ ವಿಶ್ವೇಶ್ವರಯ್ಯನವರ ಮನೆ ಇದು. ಆಗಿನ ಕಾಲದಲ್ಲಿ ಹೇಗೆ ಕಟ್ಟಿದ್ರು ಹಾಗೇ ಇದೆ, ಹೆಂಚು ಮಾತ್ರ ಚೇಂಜ್ ಮಾಡಿದ್ದಾರೆ. ಈ ಕಲ್ಲುಗಳು ಮತ್ತು ಈ ಕಟ್ಟಿಗೆ ಎಲ್ಲ ಆಗಿನ ಕಾಲದಲ್ಲಿ ಇದ್ದಂಥವೇ ಆಗಿದ್ದಾವೆ. ಸರ್ ಎಂ ವಿಶ್ವೇಶ್ವರಯ್ಯನವರು SLCನಲ್ಲಿರಬೇಕಾದ್ರೆ ಲಾಸ್ಟ್ ಫೈನಲ್ ಎಕ್ಸಾಮ್ಗೆ 12 ರೂಪಾಯಿ ಫೀಸ್ ಕಟ್ಟಬೇಕಾಗಿರುತ್ತೆ. ಆ ಫೀಸ್ ಕಟ್ಟೋಕ್ಕೂ ಅವ್ರ ಹತ್ರ ದುಡ್ಡಿರಲ್ಲ. ಹೀಗಾಗಿ ಅವ್ರು ಯೋಚನೆ ಮಾಡಿ ಬೆಂಗಳೂರಿಂದ ಚಿಕ್ಕಬಳ್ಳಾಪುರದವರೆಗೂ, ಅಂದರೆ ಚಿಕ್ಕಬಳ್ಳಾಪುರದ ಹತ್ರ ಇರೋಂಥ ಇವರು ಊರು ಮುದ್ದೇನಹಳ್ಳಿವರೆಗೆ ಕಾಲ್ನಡಿಗೆಯಲ್ಲಿ ನಡೆದು ಬಂದು ಅವ್ರ ಅಮ್ಮನ ಹತ್ರ ಸಹಾಯ ಬೇಡ್ತಾರೆ. ಈ ರೀತಿ ನನಗೆ ಎಕ್ಸಾಮ್ ಬರೆಯೋಕ್ಕೆ 12 ರೂಪಾಯಿ ಬೇಕಾಗಿದೆ ಅಂತ. ಆಗ ಅವರು ಮಾಡಿದಂಥ ಕೆಲಸ ಏನು ಗೊತ್ತಾ, ಅವ್ರ ಮನೇಲಿದ್ದಂಥ ಪಾತ್ರೆಗಳನ್ನು ಮಾರಿ ಸರ್ ಎಂ ವಿಶ್ವೇಶ್ವರಯ್ಯನವರಿಗೆ ಎಕ್ಸಾಮ್ ಬರೆಯೋಕ್ಕೆ 12 ರೂಪಾಯಿಯನ್ನು ಕೊಡ್ತಾರೆ. ಅದೇ ವರ್ಷದಲ್ಲಿ SLCನಲ್ಲಿ ಟಾಪ್ ರ್ಯಾಂಕಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯನವರು ಪಾಸ್ ಆಗ್ತಾರೆ. ಅದಕ್ಕೆ ಹೇಳೋದು ಬಡತನವೇ ಪ್ರತಿಭೆಯ ಮೂಲ ಅಂತ. ಮದ್ರಾಸ್ ಯೂನಿವರ್ಸಿಟಿನಲ್ಲಿ BA, ಪೂನಾದಲ್ಲಿ ಇಂಜಿನಿಯರಿಂಗ್ ಮುಗಿಸಿ ಅಲ್ಲಿಂದ ಬಂದು ದಿವಾನರಾದಾಗ ಅವ್ರು ಮಾಡಿದ ಫಸ್ಟು ಕೆಲಸ ಅಂದರೆ ಮೈಸೂರು ಯೂನಿವರ್ಸಿಟಿ ಕಟ್ಟಿದ್ದು. ಅವರು ಓದೋ ಟೈಮಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಾಗಲಿ ಮೈಸೂರಲ್ಲಾಗಲಿ ಯಾವುದೇ ಯೂನಿವರ್ಸಿಟಿ ಇರಲಿಲ್ಲ. ಹಂಗಾಗಿ ಅವರು ಮದ್ರಾಸ್, ಪೂನಾ ಆ ಕಡೆ ಹೋಗಿ ಎಜುಕೇಷನನ್ನು ಮುಗಿಸಿ ಬಂದರು. ಅವ್ರು ಎಜುಕೇಷನ್ ಮುಗಿಸಿ ಬಂದು ಕರ್ನಾಟಕದಲ್ಲಿ ಯೂನಿವರ್ಸಿಟಿಯನ್ನು ಕಟ್ತಾರೆ. ಆಮೇಲೆ ಇವರು ಎಜುಕೇಷನ್ ಮುಗಿತಾ ಇದ್ದ ಹಾಗೇ ಬಾಂಬೆ ಗೌರ್ಮೆಂಟ್ ಇವರನ್ನು ಕೈ ಬೀಸಿ ಕರೆಯುತ್ತೆ. ಆಗ ಇವರು ಜೂನಿಯರ್ ಇಂಜಿನಿಯರ್ ಆಗಿ ಕೆಲಸ ಸ್ಟಾರ್ಟ್ ಮಾಡಿ ಕೇವಲ 20 ತಿಂಗಳಲ್ಲಿ ಬಹಳ ದೊಡ್ಡ ಕೆಲಸಕ್ಕೆ ಹೋಗ್ತಾರೆ. ಅಂತಹ ಒಂದು ಕಾರ್ಯದಕ್ಷತೆ ಇವರದಾಗಿರುತ್ತೆ. ಅಂತಹ ಬ್ರಿಟಿಷ್ ಆಳ್ವಿಕೆಯ ಕಾಲದಲ್ಲೇ ಇವರು ಆಟೋಮೆಟಿಕ್ ಫ್ಲಡ್ ಗೇಟನ್ನು ಇವರು ಸಂಶೋಧನೆ ಮಾಡ್ತಾರೆ. ಆಟೋಮ್ಯಾಟಿಕ್ ಫ್ಲಡ್ ಗೇಟ್ ಅಂದರೆ ಡ್ಯಾಮ್ ತುಂಬ ನೀರು ತುಂಬಿದಾಗ ಈ ಗೇಟ್ ಸೆಟ್ ಮಾಡಿರ್ತಾರಲ್ಲ, ಅದು ಆಟೋಮೆಟಿಕ್ ಓಪನ್ ಆಗಿ ಮತ್ತು ನೀರು ಔಟ್ಸೈಡ್ ಬಂದು ಮತ್ತು ಅದೇ ಆಟೋಮೆಟಿಕ್ ಕ್ಲೋಸ್ ಆಗುವಂಥ ಒಂದು ಗೇಟನ್ನು ಇವರು ಸಂಶೋಧನೆ ಮಾಡಿ ಕಂಡುಹಿಡಿತಾರೆ. ಈ ಗೇಟನ್ನು ಫಸ್ಟ್ ಪೂನಾದಲ್ಲಿ ಖಡಕ್ ವಾಸ್ಲಾ ಅನ್ನೋ ಡ್ಯಾಮ್ಗೆ ಇದನ್ನು ಸೆಟ್ ಮಾಡ್ತಾರೆ. ಸೆಕೆಂಡ್ ಬಂದು ಗುಜರಾತಲ್ಲಿ ಅಳವಡಿಸ್ತಾರೆ. ಥರ್ಡ್ ಒಂದು KRS ಕನ್ನಂಬಾಡಿ ಕಟ್ಟೆಗೆ ಈ ಫ್ಲಡ್ ಗೇಟನ್ನು ಅಳವಡಿಸ್ತಾರೆ. ಬನ್ನಿ ಈಗ ಅವರ ಸಮಾಧಿ ಕಡೆ ಹೋಗ್ತಾ ಅವ್ರ ಬಗ್ಗೆ ಇನ್ನಷ್ಟು ಮಾಹಿತಿನ ತಿಳ್ಕೊಳ್ಳೋಣ. ಅವರು ಬದುಕುವಂಥ ಜೀವಿತಾವಧಿಯಲ್ಲಿ ಶಿಸ್ತು ಮತ್ತು ಸಮಯಕ್ಕೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾಯಿದ್ರು. ಬೆಳಗ್ಗೆ 7 ಗಂಟೆಗೆ ರೆಡಿಯಾಗಿ ಕೆಲಸದ ಕಡೆ ಹೊರಟಿದ್ದಾರೆ ಅಂದರೆ ರಾತ್ರಿ 11 ಗಂಟೆ ಆದರೂ 12 ಗಂಟೆ ಆದರೂ ಅವರು ಹಿಡಿದಿರುವಂಥ ಕೆಲಸನ ಕಂಪ್ಲೀಟಾಗಿ ಮುಗಿಸಿನೇ ಅವರು ಮನೆ ಕಡೆ ಬರ್ತಾ ಇದ್ದಿದ್ದು. ಇವರು ಮೈಸೂರಲ್ಲಿ ದಿವಾನರಾಗಿದ್ದಂಥ ಟೈಮಲ್ಲಿ ಮೈಸೂರು ರಾಜ್ಯದಲ್ಲಿ ಸುಮಾರು 1000 ಶಾಲೆ, ಕಾಲೇಜು, ಯೂನಿವರ್ಸಿಟಿಗಳನ್ನು ಸ್ಥಾಪನೆ ಮಾಡ್ತಾರೆ. ಸರ್ ಎಂ ವಿಶ್ವೇಶ್ವರಯ್ಯನವರು ಸರಿಸುಮಾರು 102 ವರ್ಷ ಬದುಕಿದ್ರು. ಇವ್ರ ಸಮಾಧಿ ಆಗಿರ್ಬೋದು, ಇವ್ರ ವಸ್ತು ಸಂಗ್ರಹಾಲಯ ಮತ್ತು ಇವ್ರ ಮನೆ ಎಲ್ಲನೂ ನಾವು ನೋಡಬೇಕು ಅಂದರೆ ಮತ್ತು ಫ್ಯಾಮಿಲಿ ಜೊತೆ ವಿಸಿಟ್ ಮಾಡಿ ಒಳ್ಳೆ ಟೈಮನ್ನು ಸ್ಪೆಂಡ್ ಮಾಡೋಕ್ಕೂ ಇಲ್ಲಿ ಪ್ಲೇಸ್ ಇದೆ. ಬೆಂಗಳೂರಿಂದ
ಚಿಕ್ಕಬಳ್ಳಾಪುರ ಬಂದರೆ 70 ಕಿಲೋಮೀಟ್ರ್ ಆಗುತ್ತೆ ಬೆಂಗಳೂರಿಂದ ಚಿಕ್ಕಬಳ್ಳಾಪುರ ಹತ್ರ ಇರುವಂಥ ಮುದ್ದೇನಹಳ್ಳಿ ಅನ್ನೋವಂಥ ಗ್ರಾಮದಲ್ಲಿ ಇವರ ಎಲ್ಲ ಸಮಾಧಿ ಮತ್ತು ಅವ್ರ ಮನೆ, ಅವ್ರ ವಸ್ತುಗಳನ್ನಿಟ್ಟಿರುವಂಥ ಮ್ಯೂಸಿಯಂ ಎಲ್ಲ ಇದೆ. ನೀವು ನೋಡ್ತಾ ಇರ್ಬೋದು ಸಮಾಧಿನ. ತುಂಬ ಚೆನ್ನಾಗಿದೆ ಪ್ಲೇಸು. ಕೂತ್ಕೊಂಡು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಇವ್ರ ಬಗ್ಗೆ ನಮ್ಮ ಮಕ್ಕಳನ್ನು ಕರ್ಕೊಂಡ್ಬಂದು ನಮ್ಮ ಮಕ್ಕಳಿಗೆ ಇವರ ಜೀವನದ ಸಾಧನೆಗಳನ್ನು ಮತ್ತು ಇವರನ್ನು ಒಂದು ಇನ್ಸ್ಪಿರೇಷನ್ ಆಗಿ ಅವರಿಗೆ ಉದಾಹರಣೆ ಕೊಡ್ಬೋದು. ನಮ್ಮ ಮಕ್ಕಳಿಗೆ ಇಂತಹ ಮಹಾನ್ ಸಾಧಕರ ಬಗ್ಗೆ ನಾವು ಹೇಳಿಕೊಟ್ರೇ ಅವ್ರಿಗೆ ಅರ್ಥ ಆಗೋದು, ಇಲ್ಲಾಂದರೆ ಅವರು ಗೊತ್ತಾಗಲ್ಲ ಅವರಿಗೆ. ನೀವು ಕೂಡ ಈ ಒಂದು ಪ್ಲೇಸ್ಗೆ ವಿಸಿಟ್ ಮಾಡಿ. ತುಂಬ ಚೆನ್ನಾಗಿದೆ. ಅವ್ರ ಬಗ್ಗೆ ತಿಳ್ಕೊಳ್ಳೋ ಅಂಥದ್ದು ತುಂಬ ಇದೆ. ಇಲ್ಲಿ ಬಂದರೆ ಅವ್ರ ಬಗ್ಗೆ ತುಂಬ ತಿಳಿಯುತ್ತೆ ನಮಗೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ಗೆ ದಯವಿಟ್ಟು ಸಪೋರ್ಟ್ ಮಾಡಿ. ವಿಡಿಯೋ ನೋಡ್ತಾ ಇರೋ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.